ಹಾಯ್ ಫ್ರೆಂಡ್ಸ್, ನಮಸ್ತೆ. ಸರೂಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ ಇವತ್ತು ಒಂದು ಹಳೆಯ ರೆಸಿಪಿ, ಒಂದು ತಾತ ಅಜ್ಜಿ ಮುತ್ತಾದನ ಕಾಲದ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ತುಂಬ ಹಳೆಯದಾದ ರೆಸಿಪಿ. ಇದನ್ನು ಇವತ್ತು ನಿಮ್ಮ ಮುಂದೆ ತಂದಿದ್ದೇನೆ. ನೋಡಿ, ಈ ಥರ ಮೈದಾವನ್ನು ಕಲಿಸ್ಕೊಳ್ಳೋದು. ಮೈದಾವನ್ನು ಚೆನ್ನಾಗಿ ನಾದಬೇಕು. ನಾದಿ ಒಂದು 2-3 ಅವರ್ ಸೈಡಿಗೆ ತಿಡಬೇಕು. ಇದು ಸೇಮ್ ಕರ್ಜಿಕಾಯಿ ಪ್ರೋಸೆಸ್. ಕರ್ಜಿಕಾಯಿ ಅಂತಲೇ ಹೇಳೋದು, ಹಲಸಿನಕಾಯಿ ಬೀಜದ ಕರ್ಜಿಕಾಯಿ. ಇದನ್ನು ಈ ಥರ ನಾದಿ ಎಷ್ಟು ನೀರು ಬೇಕು ನೋಡಿಕೊಂಡು ಆ ಕ್ವಾಂಟಿಟಿಯಲ್ಲಿ ನಾವು ಸೇಮ್ ಕರ್ಜಿಕಾಯಿಗೆ ಹೇಗೆ ನಾದ್ಕೋತೀವಿ ಅದೇ ಥರ ನಾದ್ಕೋಬೇಕು. ಈ ಥರ ನಾದ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ಲ್ಯಾಬ್ ಮೇಲೆ ಹಾಕಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು 2 ಸಲ 3 ಸಲ ಸ್ವಲ್ಪ ಬಡಿಬೇಕು. ಅದು ಮೈದಾ ಸ್ಮೂತ್ ಆಗುತ್ತೆ ಅಂತೇಳಿ ನಾವು ಆ ಥರ ಮಾಡೋದಲ್ವ. ಎಲ್ಲ ತಿಂಡಿಗಳು ಸಾಧಾರಣ ಈ ಥರನೇ ಮಾಡ್ತೇವೆ ನಾವು. ಈ ಥರ ಮಾಡಿಕೊಂಡು ಸೈಡಿಗೆ ಸ್ವಲ್ಪ 2 hours 3 hours ಇಟ್ಟಿದ್ರೆ ಅದು ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಈ ಥರ ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ಮಾಡಿಕೊಂಡ್ರೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗ್ಬೋದು, ಅಲ್ಲ ಏನಾದರೂ ಫಂಕ್ಷನ್ಸ್ ಇದ್ದರೆ ಅದಕ್ಕೆ ಟ್ರೆಡಿಷ್ನಲ್ ಫುಡ್ ಅಂತ ನಾವು ತಗೊಂಡೋಗ್ಬೋದು. ಅಥವಾ ಫುಡ್ದು ಕಾಂಪಿಟೇಷನ್ಸ್ ಎಲ್ಲ ಇರುತ್ತಲ್ವ, ಓಲ್ಡ್ ಅಥವಾ ಟ್ರೆಡಿಷ್ನಲ್. ಸುಮಾರು ಕಡೆ ಎಲ್ಲ ಹಳೆ ಕಾಲದ ತಿಂಡಿ, ಮರ್ತೋಗಿರುವಂಥ ತಿಂಡಿಗಳಂತೆಲ್ಲ ಕಾಂಪಿಟೇಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾವು. ಆ ಥರದ ಟೈಮಲ್ಲೆಲ್ಲ ಈ ಥರ ಒಂದು ತಿಂಡಿಯನ್ನು ಮಾಡ್ಕೊಬೋದು ಕೂಡ ಅವರು ತುಂಬ ಇಷ್ಟಪಡ್ತಾರೆ. ಹಾಗೆ ನೀವು ಟ್ರೈ ಮಾಡಿ ನೋಡಿ ಒಮ್ಮೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ಡ್ರೈ ಫ್ರೂಟ್ಸಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ನಾವು 3 ಇಂಗ್ರೀಡಿಯೆಂಟ್ಸಿಂದ ಈ ಥರ ತಿಂಡಿಯನ್ನು ಮಾಡಿರೋದು. ನೋಡಿ, ಈಗ ಹಲಸಿನಕಾಯಿ ಬೀಜವನ್ನು ಹುರ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ಹುರಿದಾದ ನಂತರ ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೋಬೇಕು. ಡೈರೆಕ್ಟಾಗಿ ಆಗೋದಿಲ್ಲ. ಮತ್ತು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್, ನಾನು ಕ್ಯಾಶ್ಯೂ ಮತ್ತು ಸ್ವಲ್ಪ ಬಾದಾಮನ್ನು ಹುರ್ಕೊಂಡು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೇನೆ. ಮತ್ತು ತೆಂಗಿನಕಾಯಿ ತುರಿದಂಥದ್ದು. ಮತ್ತು ಅದಕ್ಕೆ ಬೆಲ್ಲವನ್ನು ಕರಗಿಸಿ ಸ್ವಲ್ಪ ಸಿರಪ್ ಮಾಡಿಕೊಂಡು ಹಾಕ್ಕೊಂಡಿರೋದು. ಇದು ಗಟ್ಟಿ ಪುಡಿ ಮಾಡಿದ ಅದು ಬೇಯುವಾಗ ಅಲ್ಲಲ್ಲಿ ತೂತಾಗುತ್ತೆ ಮೈದಾ ಅಂತೇಳಿ ಸ್ವಲ್ಪ ಕರಗಿಸಿ ಬೆಲ್ಲವನ್ನು ಈ ಥರ ಸಿರಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೋನಿ ಅಂತ ಹೇಳ್ತೀವಲ್ಲ, ಜೋನಿ ಏನಾಗೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಮತ್ತು ಇಲ್ಲಿ ಏಲಕ್ಕಿ ಪುಡಿ ಯೂಸ್ ಮಾಡ್ಬೋದು, ನಾವಿಲ್ಲಿ ಸ್ಕಿಪ್ ಮಾಡಿದ್ದೀವಿ, ಬೇಡ ಅಂತ. ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಪರಿಮಳ ಬರುತ್ತೆ. ಸೊ ಇಷ್ಟೇ ಕೆಲಸ. ಈ ಪಾಕವನ್ನು ಹಾಕ್ಬಿಟ್ಟು ನಾವು ಕರ್ಜಿಕಾಯಿ ಮಾಡುವಂಥದ್ದು. ನೋಡಿ, ಈಗ ರೆಡಿಯಾಗಿದೆ ಇದು ಪಾಕ. ಈ ಪಾಕನೂ ಕೂಡ ಹಾಗೆ ತಿನ್ಬೋದು, ತುಂಬ ಟೇಸ್ಟಿ ಇರುತ್ತೆ. ನೋಡಿ, ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕಡಿಮೆ ಆಯಿತು ಅಂತೇಳಿ ಪುನಃ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ರೆಡಿ ಆಯಿತು ಇದು. ಹೀಗೆ ಲಟ್ಟಿಸಿದಂತಹ ಮೈದಾ, ನೀವು ಮಾಮೂಲಾಗಿ ಲಟ್ಟಿಸ್ಕೊಳ್ತಿರೋಲ್ವ ಪೂರಿಗೆಲ್ಲ, ಆ ಥರನೇ ಸ್ವಲ್ಪ ತಿಕ್ಕಾಗಿ ಬೇಡ, ತಿನ್ನೋ ಬೇಡ, ಮೀಡಿಯಮ್ ಸೈಜಲ್ಲೇ ಲಟ್ಟಿಸ್ಕೊಂಡು ಈ ಪಾಕವನ್ನು ಹಾಕಿ ಈ ಥರ ಫಿಲ್ ಮಾಡ್ಕೊಳ್ಳಿ. ನನ್ನ ಕೈಯಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಫಿಲ್ ಮಾಡ್ಕೊಳ್ಳಿ. ಹೀಗೆ ನಿಮ್ಗೆ ಯಾವ ಸೈಜಲ್ಲಿ ಬೇಕಾ, ದೊಡ್ಡದು ಬೇಕಾ ದೊಡ್ಡದು ಮಾಡ್ಬೋದು, ಅಲ್ಲ ಸಣ್ಣದು ಬೇಕಾ ಸಣ್ಣದಾಗಿ ಮಾಡ್ಕೋಬೋದು. ಇದಕ್ಕಿಂತ ಚಿಕ್ಕದಾಗಿ ಕೂಡ ಮಾಡ್ತಾರೆ ತುಂಬ ಜನ, ತುಂಬ ಸಮಯ ಬೇಕಾಗುತ್ತೆ ಅಷ್ಟೇ. ಈಗ ಇದನ್ನು ರೆಡಿ ಆಗಿದೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದು. ಈಗ ಎಣ್ಣೆ ಕಾದಿದ್ದಕ್ಕೆ ಹಾಕ್ಕೊಂಡ್ರೆ ಇದು ಫೈನಲ್ ಆಗಿ ಬೆಂದರೆ ರೆಡಿ ಆಯಿತು. 2 ಕಡೆ ತಿರುಗಿಸಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹುಬ್ಬಿ ಅಂತ. ಹೀಗೆ ಕ್ರಿಸ್ಪಿಯಾಗಿ, ತುಂಬ ಬ್ರೌನಿಶ್ ಬೇಡ, ತುಂಬ ಡಾರ್ಕ್ ಬ್ರೌನ್ ಬೇಡ, ಲೈಟ್ ಬ್ರೌನ್ ಬರುವವರೆಗೆ ಹುರಿಬೇಕು. ಈಗ ಇದು ರೆಡಿ ಆಯಿತು. ಇದನ್ನು ನೋಡಿ, ಮಾಡಿ, ಟ್ರೈ ಮಾಡಿ, ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವರು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮಾಡಿದವರು ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.